ನಗಬೇಕು ಹಂಗನ್ಬಿಟ್ಟು ಪುಡ್ಸಮಣ್ ಬಂದವನೆ ಮಂಡ್ಯದಿಂದ ನಗು ನಗು ಅಂತ ಹೇಳ್ತಾವನೆ ಅಂದ್ಬಿಟ್ಟು ರಾತ್ರಿ 12 ಗಂಟೆ ಒಬ್ಬೊಬ್ಬರೇ ಕೂತ್ಕೊಂಡು ನಗಿದ್ರು ಬಿಡ್ರಿ ಆಮೇಲೆ ತಗೊಂಡೋಗಿ ಉಚ್ಚಾಸ್ಪತ್ರೆಗೆ ಸೇರಿಸ್ಬಿಡ್ತಾರೆ. ಸಂದರ್ಭಕ್ಕೆ ಅನುಗುಣವಾಗಿ ನಿರ್ಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಯಾಕೆಂದ್ರೆ ನಾವು ಕಾಮಿಡಿಗೋಸ್ಕರ ಇವತ್ತು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು. ನಮ್ಮ ನೀಲ್ಕಂಠಣ್ಣವರು ಜೋರಾಗಿ ಚಪ್ಪಾಳೆ ಬರಲಿ. ನಮ್ಮ ಹಳ್ಳಿಗಾಡಿನ ಜನಕ್ಕೆ ಕಾಮಿಡಿನಿಂದ ಬಹಳ ಅಪರೂಪ. ಈಗ ಸಿಟಿಲಾದ್ರೆ ಅಲ್ಲಿ ಇಲ್ಲಿ ಸಿನಿಮಾ ಗಿನಿಮಾ ನೋಡ್ತಾರೆ. ನೀವಾದ್ರೆ ಸಿನಿಮಾ ನೋಡ್ತೀರಿ, ಧಾರಾವಾಹಿಗಳು ನೋಡ್ತೀರಿ, ಕಾಮಿಡಿ ಧಾರಾವಾಹಿಗಳನ್ನ ನೋಡ್ರಿ, ಯಾವ್ದು ನೋಡಿದ್ರಿ ಎಲ್ಲ ಏನು ಬಿಡೋ ತೊಳುದಿ 3 ಹೊತ್ತು ಅದನ್ನೇ ನೋಡುದು ನೀವು. ಆದರೆ ಇನ್ನು ಮುಂದೆ ಕ್ರಿಕೆಟು ಅಥವಾ ಕ್ರೀಡೆ, ಒಳ್ಳೊಳ್ಳೆ ಏನೋ ಪ್ರಾಣಿಗಳ ಚಾನೆಲ್ಗಳು ಇವನ್ನೆಲ್ಲ ನೋಡಿದ್ರೆ ಮನಸ್ಸಿಗೆ ಏನೋ ಒಂದು ಮುದ ಸಿಗುತ್ತೆ. ಬರೀ ಧಾರಾವಾಹಿಗಳಿಂದ ಜೀವನ ಅಲ್ಲ, ಧಾರಾವಾಹಿಗಳಿಂದ ಜೀವನ ಅಲ್ಲ. ಯಾಕೆಂದ್ರೆ ಮಕ್ಕಳು ಹಾಗೆ ಕಲ್ತು ಬಿಡ್ತಾವೆ. ಈಗ ನೀಲ್ಕಂಠಣ್ಣವರು ನನಗೆ ಕೇರ್ಪೇಟೆ ಹತ್ರ ಒಂದು ಹಳ್ಳಿ ಕಳಿಸಿದ್ರು. ಜನಪದ ಗೀತೆ ಹೇಳ್ಕೊಟ್ಬಿಟ್ಟು ಬರೋಗ್ಬಿಟ್ಟು ಸ್ವಾಮಿ 4ನೇ ಕ್ಲಾಸ್ ಮಕ್ಕಳು ಚೆನ್ನಾಗವೆ ಎಲ್ಲ ಅಂತ ಹೇಳಿ ಕಳಿಸಿದ್ರು. ನಾನು ಹೋದೆ. ಏನು ಮಕ್ಕಳೆಲ್ಲ ಸುಂದರವಾಗವೆ. ಒಂದು 50 ಜನ ಹೆಣ್ಮಕ್ಳವೆ, ಒಂದು 25 ಜನ ಗಂಡು ಮಕ್ಕಳವೆ. ಹೋದ ತಕ್ಷಣ ಹಾಡು ಹೇಳ್ಕೊಡಕ್ ಬಂದಿದ್ದೀರಾ ಅಂದ್ರು. ಹುಂಕನವ ಒಂದು ಹುಡುಗಿ ಎದ್ದು ನಿಂತ್ಕೊಂಡು, ಆಶಾನು ಒಂದು ಹುಡುಗಿ ಎದ್ದು ನಿಂತ್ಕೊಂಡು, ನಿಮ್ಗಿಂತ ಚೆನ್ನಾಗಿ ನಾನೇ ಆಡ್ತೀನಿ ಕೇಳಿಸ್ಕೊ ಹೋಗಿ ಸಾಟಿಗೆ ಅಂತ ಅವಳು. ಯಾವ್ದು ಹಾಡಿಯವ ಅಂದಿ? ದೇವ್ರ ನಾಮ ಆಡ್ತೀನಿ ಅಂದು. ದೇವ್ರ ನಾಮ ಕಲ್ತಿದ್ಯವ ಆಡು ಮಗ ಅರ್ಥದ ಹಾಡಿ ಅಂತ ಅಂದಿ. ಶುರು ಮಾಡ್ಬಿಟ್ಲು ಕೈ ಕಟ್ಟಿ ಹಾಕಂದು. ಹೆಂಗೆ? ನನ್ನ ಆಟವು ನೀ, ನನ್ನ ಊಟವು ನೀ, ನಾ ಬರವಾಲೆ ಕನಿನಿ ಲಲ್ಲ 4ನೇ ಕ್ಲಾಸ್ಗೆ ಲೇಖನಿ ಪಾಟ್ನಿ ಎಲ್ಲ ಹಿಡ್ಕೊಂಡು ನಿಂತವಳು. ಅವನಿಗೆ ದಮ್ಮಾಯತಿನ ಕೂತ್ಕೊಂಡಿ. ಇನ್ನೊಬ್ಬ ಎದ್ದು ನಿಂತ್ಕೊಂಡ. ನಾನೊಂದು ಭಾವಗೀತೆ ಆಡ್ತೀನಿ ಅಂದ. ಏನು ಅವನೊಳ್ಳೆ ಏನು ಡೆವಲಪ್ ಟೈರಿದ್ದಂಗೆ ಅವನೇ. ಯಾವ್ದಪ್ಪ ಭಾವಗೀತೆ ಅಂದು? ಚೆನ್ನಾಗಿ ಉಪೇಂದ್ರ ಬರ್ದವನೇ ಅಂದಲ್ಲೋ. ಉಪೇಂದ್ರ ಭಾವಗೀತೆ ಬರೋದಿಲ್ಲ. ಯಾವ್ದಾ ಅಂದಿ? ಆಡ್ತೀನಿ ಕೇಳಿ ಅಂದ. ಹೇಳಪ್ಪ ಅಂದೆ. ಶುರು ಮಾಡ್ಬಿಟ್ಟ. ತಗಲಾಕಂಡೆ ನಾನು, ತಗಲಾಕಂಡೆ ನಾನು, ಗಂಡು ಬೀರಿ ಮಂಜುಳ ಕೈಲಿ ತಗಲಾಕಂಡೆ. ನಿಮ್ಮಪ್ಪ ನಿಮ್ಮವನು ಕರೆಸಿ ನಿನ್ಗೆ ಒದಿಸ್ತೀನಿ ಕಲ. 4ನೇ ಕ್ಲಾಸ್ಗೆ ತಗೊಳಾಕಕ್ ನಿಂತಿದ್ಯಲ್ಲ, ಇನ್ನೇನಾರ SLC ಹೋದ್ರೆ ಎಲ್ಲ ನಿನ್ ಕತೆ. ಮೂಲೆಲೊಬ್ಬ ಎದ್ದು ನಿಂತ್ಕೊಬಿಟ್ಟ ನಮ್ಮ ರಂಜಿತ್ ಅಂತವನು. ಮೂಲೆಲೊಬ್ಬ ಎದ್ದು ನಿಂತ್ಕೊಬಿಟ್ಟ ರಂಜಿತ್ ಅಂತವನು. ನಮ್ಮ ಅಟ್ಟಿತವನ್ ಜಗಳ ನಡೀತದ ಆಡ್ ಬರ್ಕ ಬಂದಿನಿ ಆಡನೆ ಅಂದ. ಆಡಪ್ಪ ಅಂದೆ. ಶುರು ಮಾಡ್ಬಿಟ್ಟ. ಎಂತ ಆಡು? ಅದೇ ಯಜಮಾನ ಪಿಕ್ಚರ್ ಡಬ್ಬಿಂಗು ಅಂದ. ಆಡು ಅಂದೆ. ಶುರು ಮಾಡ್ಬಿಟ್ಟ. ನಮ್ಮ ಮಮ್ಮಿಗೂ ಎದುರು ಮನೆ ಆಟೆಗೂ ಜಗಳವೇ, ಪ್ರತಿದಿನ ನಡೆಯುವ ಜಗಳ ಬಿಡಿಸಲು ಸಾಧ್ಯವೇ?